ಗುರುವೇ ನಮಸ್ಕಾರ. ಎಲ್ಲರಿಗೆ ನನ್ನ ಮೊದಲ ವಿದೇಶ ಪ್ರಯಾಣಕ್ಕೆ ಸ್ವಾಗತ. ಇದು ಒಂದು ದಿನ ನನಗೆ ಸ್ಪೆಷಲ್ ದಿನ. ಇದು ನನ್ನ ನನಸಲಕತ್ತದ. ನಾನು ಫ್ಲೈಟ್ ಜರ್ನಿ ಮಾಡೋದು ಕೂಡ ಇದೇ ಫಸ್ಟ್ ಟೈಮ. ಆ ಏರ್ಪೋರ್ಟ್ ಕೂಡ ನಾನು ನೋಡಿದ್ದಿಲ್ಲ ಈ ದಿನ, ಆದರೂ ಫಸ್ಟ್ ಟೈಮ್ ನಾನು ಏರ್ಪೋರ್ಟ್ ಕೂಡ ನೋಡಕತ್ತೀನಿ. ಅದು ಇವತ್ತೇ. ಎದೆ ಕೂಡ ನನಗೆ ಡಬ ಅನ್ನಕತ್ತದ. ಒಳಗಡೆ ಯಾವ ರೀತಿ ಪ್ರೊಸೀಜರ್ ಇರ್ತದಪ್ಪ ಅಂತ ನನಗೆ ಗೊತ್ತಿಲ್ಲ. ಎಂಟ್ರಿ ಬಲ್ಲಿ ಚೆಕ್ ಮಾಡಿಕೊಂಡು ಒಳಗೆ ಬಂದು ಕೇಸಿದ್ರೆ ಬ್ಯಾಗೆಲ್ಲ ಚೆಕಿಂಗ್ ಮಾಡಿಕೊಂಡು ನಮ್ಮದು ಬೋರ್ಡಿಂಗ್ ಪಾಸ್ ತೊಗೊಂಡೇವಿ. ಬೋರ್ಡಿಂಗ್ ಪಾಸ್ ತೊಗೊಂಡು ಇವಾಗ ನಾನು ಬೋರ್ಡಿಂಗ್ ಗೇಟ್ ಬಲ್ಲಿ ಬಂದೀನಿ. ಅದ ನೋಡಿರಿ ಗೇಟ್ಗಳು. ಇದು ಬೋರ್ಡಿಂಗ್ ಗೇಟ. ನಾವಿಲ್ಲಿ ಬಂದು ಕುಂದಿರಬೇಕು. ಲಾಸ್ಟ್ ಸ್ಟೇಜ್ ಇದು. ಈ ಗೇಟ್ ಏನದಾಗ ಈ ಗೇಟಿಗೆ ಹತ್ತಿರ್ತದ ಪ್ಲೇನ. ಅಲ್ಲಿ ಒಂದು ಆದ ನೋಡ್ರಿ, ಆ ಪೂರ ಗೇಟಿಗೆ ಮತ್ತು ಆ ಗೇಟ್ದಿಂದ ಕನೆಕ್ಟ್ ಕೊಟ್ಟರೆ ಪ್ಲೇನಿಗೆ. ಬ್ಯಾಗಿನ ಚೆಕಿಂಗ್ ಮಾಡ್ತೀವಾಗ ಲಗೇಜ್ ಬ್ಯಾಗ್ದಾಗ ನನ್ನ 2 ಪವರ್ ಬ್ಯಾಂಕ್ ಇದ್ದು. ನನಗೆ ಗೊತ್ತಿದ್ದಿದ್ದಿಲ್ಲ ಆ್ಯಕ್ಚುಲಿ ಪವರ್ ಬ್ಯಾಂಕ ಅದು ಕ್ಯಾಬಿನ್ದಾಗ ಇಟ್ಕೋಬೇಕು. ನಾನು ಲಗೇಜ್ದಾಗ ಹಾಕಿ ಕಳಿಸಿದ್ದೆ. ಆಮೇಲೆ ಅವ್ರು ಅಂದರು, ನೀವು 2 ಪವರ್ ಬ್ಯಾಂಕ್ ತೊಗೋರಿ, ನೀವು ನಿಮ್ಮ ಬಲ್ಲಿ ಇಟ್ಕೋರಿ. ಅಕಸ್ಮಾತ್ ಪವರ್ ಬ್ಯಾಂಕ್ ಯಾವುದೇ ಇತ್ತಪ್ಪ ಅಂತಂದ್ರೆ ಬ್ಯಾಗ ನಿಮ್ಮ ಬಲ್ಲಿ ಬರಲ್ಲಪ್ಪ ಅಂತಂದರು. ಶಾಣೆ ಅದೇ ನಾನು. ಆಗಿಂದಾಗೆ ಪವರ್ ಬ್ಯಾಂಕ್ ತೊಗೊಂಡು ಕೇಸಿದ್ರೆ ನನ್ನ ಕ್ಯಾಬಿನ್ ಬ್ಯಾಗ್ದಾಗ ಹಾಕ್ಕೊಂಡು ಬಂದೆ. ಇವಾಗ ಹಸುವಾಗ್ಯದ. ನಾನು ಒಂದಿಷ್ಟು ನಮ್ಮ 3 ದಿನದ ತಿನಿಸು ತಿಂಡಿಗಳನ್ನ ತಂದಿದ್ದೆ. ಅದೆಲ್ಲ ದೊಡ್ಡ ಬ್ಯಾಗ್ದಾಗ ಹಾಕಿನಿ. ಕ್ಯಾಬಿನ್ ಬ್ಯಾಗ್ದಾಗ ಏನೂ ಇಲ್ಲ. ಇಲ್ಲೇನರ ತಿನ್ಬೇಕಪ್ಪ ಅಂತಂದ್ರೆ 300-400 ರೂಪಾಯಿ ಪ್ರೈಸ್. ಇವಾಗ ನಾವು ನಮ್ಮ ಶೀಟ್ ಮ್ಯಾಗ ಕೂತೀವಿ. ಬೆಲ್ಟ್ ಕೂಡ ಹಾಕ್ಕೊಂಡಿವಿ. ಸೆಂಟ್ರದಾಗ ಸೀಟ್ ಸಿಕ್ಕದ ನನಗೆ. ನನ್ನ ಮಗ್ಲಿಕ್ಕೆ ವಿಂಡೋ ಶೀಟ್ ಅದ. ಯಾಕೋ ಮಾತಾಡೋಕೆ ನಮಗೆ ಸ್ವಲ್ಪ ಅಸಹ್ಯ ಆಗ್ಲಕತ್ತದ. ಸಾಕೋಸ್ ಮಾತಾಡ್ತೀನಿ. ಮೈಕ್ ಅದಗ ಕರೆಕ್ಟಾಗಿ ಕೇಳಿಸ್ತದೆ ನಿಮಗೆ ಅನ್ಕೊಂಡೀನಿ. ಸ್ವಲ್ಪ ಸಣ್ಣಗೆ ಸಾಂಗ್ ಹಚ್ಚಾರ ಫ್ಲೈಟ್ದಾಗ. ಭಾಳ ಖುಷಿ ಆಗ್ಲಕತ್ತದ ನನಗೆ. ಫಸ್ಟ್ ಟೈಮ ಫ್ಲೈಟ್ದಾಗ ಕೂತೀನಿ. ಇಟ್ಟು ಸಾಕೋಸ ಎಂದೂ ಮಾತಾಡಿಲ್ಲ, ಇವತ್ತು ಮಾತಾಡಕತ್ತೀನಿ. ಭಾಳ ಉದ್ದದ್ರಿ ಗುರುವೆ ಫ್ಲೈಟ್ ಇದು. ಅಲ್ಲಿ ಹೊರಗಿನ ನೋಡಿದ್ರೆ ಸ್ವಲ್ಪ ಸಣ್ಣ ಕಾಣ್ತದ. ಒಳಗೆ ಬಂದಗಳಿಗೆ ಗೊತ್ತಾಯ್ತು ಸ್ವಲ್ಪ ಉದ್ದೆ ಆದ ಫ್ಲೈಟ. We are fully ready from our side. We've been asked by the air traffic controller to hold position for a few minutes. We are number 2 for pushback. This is due to some traffic congestion at the holding point. ಹಿಂದೊಬ್ಬರು ಮೇಡಮ್ ಅವ್ರು ಕಾಣಕತ್ತಾರ. ಅವರು ಇನ್ಸ್ಟ್ರಕ್ಷನ್ ಕೊಡಕತ್ತಾರ. ಈ ರೀತಿ ಇದ್ದಿರ್ತದ, ಆ ರೀತಿ ಆಗ್ತಿರ್ತದ, ನೀವು ಈ ರೀತಿ ನಡ್ಕೋಬೇಕಪ್ಪ ಅಂತಂದು. ಫ್ಲೈಟ್ ಚಾಲೂ ಆಯಿತು. ಕಿಟಕಿಯ ನೋಡ್ಬೇಕಂತ ಮಾಡೀನಿ. ಈ ಮುತ್ತೇನು ಎಟ್ಟರ ಬಗ್ಗೆ ನೋಡ್ರಿ. ಇಲ್ಲಿ ಬಾಳೆ ಬಗ್ಗೆನಪ್ಪ. ಹೊರಗಿಂದ ಏನೂ ಕಾಣಲಾಯ್ತು. ಪೂರಾ ಮಳೆ ಬಂದು ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟದ ಹೊರಗೆ. ಫ್ಲೈಟ್ ಯಾವಾಗ ಹಾರ್ತದೀಗ ಹಾರ್ದಂಗೆ ಹೊಟ್ಟೆಗೆ ಸ್ವಲ್ಪ ಗಾಳಿ ಹೊಕ್ಕೊಂಡಂಗೆ ಆಗ್ತದ. ಯಾವಾಗ ಫ್ಲೈಟ್ ಹಾರ್ತೀಗ ಮತ್ತೆ ಕಣ್ಣೆ ಮುಚ್ಚಾನ. ಇದನ್ನು ಹಾಕ್ಕೊಂಡು ಕೇಸಂದ್ರೆ ಮಕ್ಕೊಂಬಿಡಮ್ರತ್ತೆ ಇವಾಗ. ಗುರುವೆ ಟೈಮ 3:25 ಆಗ್ಯದ. ಇನ್ನೇನು ನನ್ನ ಜೊತೆ ಒಂದು ದೊಡ್ಡ ಅಪಘಾತನೇ ಆಯಿತು. ಏನಾಯ್ತಪ್ಪ ಅಂತಂದ್ರೆ ನಂದು ATM ಕಾರ್ಡ್ ತೊಗೊಂಡು ಅಲ್ಲಿ ಹೋಗೀನಿ. ಆ ATM ಕಾರ್ಡ್ದಾಗ 6 ಡಿಜಿಟ್ ಇದ್ದು, ಅಂದ್ರೆ 6 ಪಾಸ್ವರ್ಡ್ ಹೊಡಿಯತ್ತೆ. ಅದು ಅಂತೂ
ನಂದಿದ್ರೆ 4 ಇದ್ದು ನಾ ಏನು ಮಾಡಿದೆ 2 ಎಕ್ಸ್ಟ್ರಾ ಹೊಡೆದ್ಬಿಟ್ಟೆ ಯಾವರೇ ಹೊಡೆದು ಅದಾವೇನಪ್ಪ ಅಂತಂದು ಬಟ್ ತಪ್ಪಾಯಿತು ಬ್ಲಾಕ್ ಆಗ್ಬಿಡ್ತು ರೊಕ್ಕ ಎಲ್ಲಿತ್ತು ಅದು ಚೆಂದ ಎತ್ತಿತ್ತು ಹಿಂದಾಗಡಿಸಿ ಒಬ್ಬ ಅಣ್ಣ ಸಿಕ್ಕ ಬೈ ಅದಿದ್ದು ಮ್ಯಾಪ್ ಕತ್ತಿಕತ್ತಾವ ನೀನು ಐಸ ಇವ್ರೇನದಾರ ಈಗ ಇದೇ ಅಣ್ಣ ಸಿಕ್ಕರು ಅವ್ರೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಮತ್ತು ನನ್ನ ಕಾರ್ಡೆಲ್ಲ ರಿಸೆಟ್ ಮಾಡ್ಕೊಂಡು ಕಿಸಿದ್ರೆ ಅಮೌಂಟ್ ತೊಗೊಂಬಂದೀವಿ ಅವರು ಪೂರೇ ತಂದ್ರತ್ತು ಮನೆಯಿಂದ ತಿನ್ನಂಬಂದರು ನಾವು ಸ್ನ್ಯಾಕ್ಸ್ ತಂದೀವಿ ತಿನ್ನಂಬ್ರತ್ತು ಇವಾಗ ಫಸ್ಟ್ ಕ್ಲಾಸ್ ಊಟ ಮಾಡಿದೆ ಇವಾಗ ನಸಕ್ನಾಗ 4 ಟೈಮ ಬಟ್ ನಿಂಬಲ್ಲಿ ಎಟ್ಟಾಗ್ಯದಪ್ಪ ಅಂತಂದ್ರೆ ಇನ್ನು ರಾತ್ರಿ 2 ಆಗ್ಯದ 2 ತಾಸು ಮುಂದಿದ್ದೀವಿ ನಾವು 2 ಗಂಟೆ ಆಗೇ ಏನ ಭಯ ಈ ಸದ್ದ ಸಿಮ್ ಅಂಗಡಿ ಬಲ್ಲಿ ಹೋಗ್ಕೇಸಂದ್ರೆ ವಿಯೆಟ್ನಾಮೀಸ್ದು ಸಿಮ್ ತೊಗೊಳಬ್ರತ್ತ ಬರುವೆ ಅಲ್ಲೊಂದು ಬಸ್ ಹೊಂಟದೀಗ ಆ ಬಸ್ ನಿಂದಿರ್ತದೆ ನಾವು ಕೈ ಹೊಡೆದೇವೆ ನಮ್ಗೆ ನಿಂದಿರ್ಸ್ಲೇ ಇಲ್ಲ ಅವರು ಆ ಬಸ್ ಎಲ್ಲಿ ನಿಂದಿರ್ತಾರೆ ಸ್ಟಾಪ್ ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗಲ್ಲ ಆಗದದು ಇಲ್ಲಿ ಯಾರಿಗಾರ ಕೇಳಿದ್ರೆ ಏನ್ರಿ ಹೇಳ್ತಾರೆ ಡ್ರೈವರ್ಗಳಿಗೆ ಕೇಳಿದೆವಪ್ಪ ಅಂತಂದ್ರೆ ಸಾಕು ಅವರು ನಾವೇ ಕರ್ಕೊಂಡು ಹೋಗ್ತೀವಿ ನಮಗೆ ಕೊಡೋ ರೊಕ್ಕ ಅಂತಾರೆ ಅವ್ರು ರೊಕ್ಕ ಭಾಳ ತೊಗೋತಾರೆ ಬಸ್ದವರು ಸ್ವಲ್ಪ ತೊಗೋತಾರೆ ಏ ಬಿ ಸಾಕ್ತಾ ನಾನು ಡ್ರೈವರ್ ಸೀಟ್ ಇಲ್ಲ ಅಂತ ತಿಳ್ಕೊಂಡಿದ್ದೆ ಅಚ್ಚೆ ಕಡೆ ಕೂತಾನ ಬೈ ಫೈನಲಿ ಕಾರ್ದಾಗ ಬಂದು ಕೂತೀವಿ ನಮ್ಗೆ ಯಾವ ಬಸ್ ತರಬಿಸ್ಲಿಲ್ಲ ಅವರು ಸ್ಟಾಪಲ್ಲಿ ಯಾವುದಪ್ಪ ಅಂತ ನಾವು ಎಲ್ಲರಿಗೂ ಕೇಳಿದೀವಿ ನಮ್ಗೇನೂ ಗೊತ್ತಿರಲಿಲ್ಲ ಹೀಗಾಗಿ 800 ರೂಪಾಯಿಗೆ ಇಬ್ಬರು ನಾನು ಅಣ್ಣ ಶೇರಿ ಮಾಡಿಕೊಂಡು ನಮ್ಮ ಹಾಸ್ಟೆಲ್ಗೆ ಹೊಂಟೀವಿ ನಮ್ಮ ರೂಮಿಗೆ ಡನ್ ಎಲ್ಲರಿಗೂ ನನ್ನ ಹೊಸ ದೇಶದ ಟ್ರಿಪ್ಪ ವೈಟ್ನಾಮ್ದಿಂದ ನಮಸ್ಕಾರ ಇವಾಗ ನಾನು ವೈಟ್ನಾಮ್ದಲ್ಲಿರುವ ಕ್ಯಾಪಿಟಲ್ ಸಿಟಿ ಹೊನಾಯ್ದಾಗಿದ್ದೀನಿ ಹೊನಾಯ್ದಾಗ ಹಾಸ್ಟೆಲ್ದಾಗಿದ್ದೀನಿ ಡ್ರಿಫ್ಟ್ ಬ್ಯಾಕ್ ಪ್ಯಾಕರ್ ಹಾಸ್ಟೆಲ ನಿನ್ನೆ ಕೂಡ ನಿದ್ದೆ ಆಗಿದ್ದಿಲ್ಲ ನನಗೆ ಏರ್ಪೋರ್ಟ್ದಾಗೂ ನಿದ್ದೆ ಆಗಲಿಲ್ಲ ಗೊತ್ತೇ ಅದೀಗ ATMದು ಒಂದು ಲಪಡ ಫ್ಲೈಟ್ದಾಗೂ ನಿದ್ದೆ ಆಗಲಿಲ್ಲ ಫುಲ್ ಖುಷಿಯಾಗಿ ಬರೀ ಜಿಗಿದಾಡಕತ್ತಿದ್ದೆ ಹೀಗಾಗಿ ಇಲ್ಲಿ ಬಂದ್ಗಳೇ ಸೀದಾ ವೀಡಿಯೋ ಮಾಡಲಿಲ್ಲ ಬಂದ್ಗಳೇ ಮಕ್ಕೊಂಬಿಟ್ಟೆ ರೆಸ್ಟ್ ಮಾಡಿದೆ ಇವಾಗ ಫ್ರೆಶಪ್ ಆಗಿ ನಿಮ್ಮ ಮುಂದೆ ಬಂದೀನಿ ಇದ್ರ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಏನು ಅನ್ಸದ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಹಾಗೆ ಈ ಊರಿಗೆ ಬಂದು ಕೇಸಿಂದ್ರೆ ನಮ್ಮ ಭಾರತದ ಹಣವನ್ನು ಎಕ್ಸ್ಚೇಂಜ್ ಮಾಡಿ ಕೇಸಿಂದ್ರೆ ಈ ಊರೊಳಗೆ ನಾನು ಲಕ್ಷಾಧಿಪತಿ ಆಗೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟಿರ್ತದವ 5 ಲಕ್ಷ 1 ಲಕ್ಷ 1 ಲಕ್ಷ ಟೋಟಲ್ ಭಾಳ ಅಮೌಂಟ್ ನಾನು ವಿತ್ಡ್ರಾ ಮಾಡ್ಕೊಂಡಿನಿ ಅವೆಲ್ಲ ತೋರ್ಸೋಕೆ ಬರಲ್ಲ ನಾಳೆದಿಂದ ವೈಟ್ನಾಮ್ ದೇಶವನ್ನು ಎಕ್ಸ್ಪ್ಲೋರ್ ಮಾಡಮತ್ತ ನೀವು ಕೂಡ ನನ್ನ ಜೊತೆ ಇರ್ರಿ ಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ದಾಗ ಕೂಡ ಹಾಕಿರಿ